ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಇದರ ಮಧ್ಯೆ ಈಗ ಬರೆಯನ್ನ ಎಳೆದಿದೆ ಸಿಡಬ್ಲ್ಯೂಆರ್ಸಿ. 15 ದಿನ 12,000 ಕ್ಯೂಸೆಕ್ ನೀರನ್ನ ಬಿಡಲೇಬೇಕು ಅಂತ ಆದೇಶ ಹೊರಡಿಸಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಈ ಸಿಡಬ್ಲ್ಯೂಆರ್ಸಿ ವಿರುದ್ಧ ಸಿಡಿದಿದ್ದಾರೆ ಕಾವೇರಿ ಕೊಳ್ಳದ ರೈತರು. ರಾಜ್ಯದಲ್ಲಿ ಬರದ ಛಾಯೆ ಮಧ್ಯೆ ಮತ್ತೆ ಈ ಸಿಡಬ್ಲ್ಯೂಆರ್ಸಿ ಒಂದು ಬರೆಯನ್ನ ಎಳೆದಿರುವಂತದ್ದು 15 ದಿನ 12,000 ಕ್ಯೂಸೆಕ್ ನೀರನ್ನ ಬಿಡಲೇಬೇಕು ಅಂತ ಆದೇಶವನ್ನು ಕೂಡ ಹೊರಡಿಸಿದೆ. ಸದ್ಯ ಈ ಸಿಡಬ್ಲ್ಯೂಆರ್ಸಿ ವಿರುದ್ಧ ಕಾವೇರಿ ಕೊಳ್ಳದ ರೈತರು ಮುನಿಸ್ಕೊಂಡ್ಬಿಟ್ಟಿದ್ದಾರೆ, ಸಿಟ್ಟನ್ನ ತೋರಿಸ್ತಾ ಇದ್ದಾರೆ. ಸದ್ಯ ಮಂಡ್ಯದಲ್ಲಿ ರಸ್ತೆಯನ್ನ ತಡೆದು ರೈತರಿಂದ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ರೈತರ ಪಾಲಿಗೆ ಇದು ಮರಣ ಶಾಸನ. 15 ದಿನದಲ್ಲಿ 12,000 ಕ್ಯೂಸೆಕ್ ನೀರು ಬಿಡಿ ಅನ್ನೋದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ದಯವಿಟ್ಟು ತಮಿಳುನಾಡಿಗೆ ನೀವು ನೀರು ಹರಿಸಬೇಡಿ, ನೀರು ಬಿಟ್ರೆ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಅನ್ನದಾತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಗಮನಿಸ್ತಾ ಇದೀವಿ. ಸದ್ಯ ಈಗ ನೋಡಿ, ನಾವು ಬೆಂಗಳೂರಲ್ಲಿ ಇದೀವಿ. ಹಾಗಾದ್ರೆ KRS ಕಾವೇರಿ ಕೊಳ್ಳದ ರೈತರ ಪಾಡೇನು ಹಂಗಿದ್ರೆ ಈಗ ಅವ್ರು ಏನ್ ಮಾಡ್ಬೇಕು? ಅಲ್ಲಿನ ರೈತರು ಮಳೆ ಆಗಿಲ್ಲ ಅಂತ ಹೇಳಿ ಕೃಷಿಯ ನಂಬ್ಕೊಂಡು ಜೀವನ ನಡೆಸ್ತಾ ಇರುವಂತ ರೈತರಿಗೆ ಬಹಳ ದೊಡ್ಡ ಇದು ಬರೆ ಇದು. ಯಾಕಂತಂದ್ರೆ ಒಂದ್ ಕಡೆ ಇರುವಂತಹ ಕಾವೇರಿ ನೀರನ್ನ ಬಳಸ್ಕೊಳ್ಳೋಣ ಅಂತ ಅಂದ್ರೆ ಅಲ್ಲಿ ಬಳಸಿದ್ರೆ ಕುಡಿಯೋಕ್ ನೀರು ಸಿಗಲ್ಲ, ಕುಡಿಯೋಕ್ ನೀರು ಯಥೇಚ್ಛವಾಗಿ ಬಳಸಿದ್ರೆ ಕೃಷಿಗೆ ನೀರಿಲ್ಲ. ಇಂಥ ಸ್ಥಿತಿಗತಿಯ ಮಧ್ಯೆ ನೀವು ತಮಿಳುನಾಡಿಗೆ 15 ದಿನದಲ್ಲಿ 12,000 ಕ್ಯೂಸೆಕ್ ನೀರು ಬಿಡಿ ಅಂದ್ರೆ ಹೆಂಗ್ ಸ್ವಾಮಿ, ಹೆಂಗ್ ಬಿಡ್ತೀರಾ ನೀರ್ನ? ಈಗ ಈ ಆದೇಶವನ್ನ ಪ್ರಶ್ನಿಸಿ ಸದ್ಯ ಸಿಡಬ್ಲ್ಯೂಆರ್ಸಿ ವಿರುದ್ಧ ಕಾವೇರಿ ಕೊಳ್ಳದ ರೈತರು ಸಿಟ್ಟು ಮಾಡ್ಕೊಂಡಿದ್ದಾರೆ, ಮುನಿಸ್ಕೊಂಡ್ಬಿಟ್ಟಿದ್ದಾರೆ. ಅದಂಗೆ ಈ ಆದೇಶವನ್ನ ನೀವು ಹೊರಡಿಸಿದ್ರಿ ಅಂತ ಹೇಳಿ ಸದ್ಯ ಮಂಡ್ಯದಲ್ಲಿ ರಸ್ತೆಯನ್ನ ತಡೆದು ರೈತರು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಬಸ್ ಅನ್ನ ಮುಂದೆ ಹೋಗ್ತೀರಾ, ನಮ್ಮ ಮೇಲೆ ಹತ್ತಿಸ್ಕೊಂಡು ಹೋಗಿ ಅಂತ ರೈತರು ತಮ್ಮ ಸಿಟ್ಟನ್ನ ತೋರಿಸ್ಕೊಳ್ತಾ ಇದ್ದಾರೆ. ಸದ್ಯ ರೈತರ ಪಾಲ್ಗೆ ಈ ಒಂದು ಸಿಡಬ್ಲ್ಯೂಆರ್ಸಿ ಆದೇಶ ಇದೆಯಲ್ಲ, ಇದು ಮರಣ ಶಾಸನ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದಯವಿಟ್ಟು ತಮಿಳುನಾಡಿಗೆ ನೀರು ಹರಿಸಬೇಡಿ, ಸುಪ್ರೀಂ ಕೋರ್ಟ್ ಆದೇಶ ಇದ್ರೆ ಏನಾಯ್ತಂತೆ, ನಮ್ಮ ಕನ್ನಡಿಗರಿಗೆ ಕರ್ನಾಟಕದವರಿಗೆ ನೀರಿಲ್ಲ ಅಂತ ಅಂದ್ರೆ ತಮಿಳುನಾಡಿಗೆ ಹೆಂಗ್ ಬಿಡೋದಕ್ಕೆ ಸಾಧ್ಯ? ಹಾಗಾಗಿ ನೀವು ಒಂದು ಹನಿ ಕೂಡ ನೀರು ಬಿಡೋ ಹಂಗಿಲ್ಲ. ಒಂದು ವೇಳೆ ನೀರು ಬಿಟ್ಟಿದ್ದೆ ನಿಜ ಆದ್ರೆ ನಮ್ಮ ಹೋರಾಟ ನಿಲ್ಲಲ್ಲ, ಮುಂದುವರಿಯುತ್ತೆ. ಇದು ಸಣ್ಣ ಪುಟ್ಟ ಹೋರಾಟ ಮುಂದಿನ ದಿನಗಳಲ್ಲಿ ಉಗ್ರ ರೂಪ ತಾಳುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅನ್ನದಾತರು. ಸದ್ಯ ಈಗ ಕಾವೇರಿ ಕೊಳ್ಳದ ರೈತರು ಬಹಳ ದೊಡ್ಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು, ಅದು ಕೂಡ ಒಂದು ಅಲ್ಲಿನ ಬಸ್ಗಳ ಮುಂಭಾಗದಲ್ಲಿ ಅಡ್ಡ ಉದ್ದ ಮಲ್ಕೊಂಡು ಬಸ್ ಹತ್ತಿಸ್ತೀರಾ, ನಮ್ಮ ಮೇಲೆ ನೇರವಾಗಿ ಹತ್ತಿಸಿ ಅಂತ ಹೇಳಿ ರೈತರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸದ್ಯ ಮಂಡ್ಯದಲ್ಲಿ ಈ ಒಂದು ಪ್ರತಿಭಟನೆ ಕಾವು ಬಹಳ ದೊಡ್ಡ ಮಟ್ಟಕ್ಕೆ ದಿನೇ ದಿನೇ ಎಚ್ಚೆತ್ತುಕೊಳ್ತಾ ಇದೆ. ಹಾಗೆ ಮತ್ತೊಂದು ಕಡೆಗೆ ರೈತರು ಕೂಡ ಇನ್ನಿಲ್ಲದ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಈ ಭಾಗದಲ್ಲಿ ನೀರಿಲ್ಲ. ಇವಾಗ ಏನೋ ಜೂನ್ ಜುಲೈನಲ್ಲಿ ಆಗ್ಬೇಕಾದಂತ ಮಳೆ ಆಗಸ್ಟ್ ತಿಂಗಳಲ್ಲಿ ಪ್ರಕೃತಿ ಒಂದು ಸ್ವಲ್ಪ ಪರವಾಗಿ ವಾಲತ್ತು ಅಂತೇಳಿ ನೀರು ಬಂದಿರೋದು. ಕುಡಿಲಿಕ್ಕೂ ನೀರು ಇರುವುದಿಲ್ಲ ಅಂತ ನಾವು ತಿಳ್ಕೊಂಡಿದ್ದೋ. ಆದರೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ನಾನು ನೀರು ಕೊಡದೇ ಇಲ್ಲ ಅಂತಕ್ಕಂಥ ನಿಲುವು ಬಂದ್ರೆ ಮಾತ್ರ ಕಾವೇರಿ ಕೊಳ ಉಳಿತದೆ. ಇಲ್ಲದೆ ನಿಮ್ಮನ್ನ 6ನೇ ಅಂತ ಅಲ್ಲೆಲ್ಲ ಇನ್ನೊಂದು ಅಂತ ಮಾಡ್ತೀನಿ ಅಂದರೆ ಯಾವ್ದಕ್ಕೂ ಬಿಡಲ್ಲ. ದಯಮಾಡಿ ರೈತರು ಬೆಳೆಗಳು ಒಡ್ಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಬೆಳೆಗೆ ಬಂಡವಾಳ ಹಾಕಿದ್ದಾರೆ. ಆ ಬೆಳೆಯನ್ನು ಉಳಿಸ್ಕೋಬೇಕಾದಂಥ ಪರಿಸ್ಥಿತಿ ಎಲ್ಲರ ಜವಾಬ್ದಾರಿ ಇದೆ.